ವಿಘ್ನವಿನಾಶಕ ವಿಘ್ನವಿನಾಶಕ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಮಾತ್ಮ ಗುರು ಸಾಕ್ಷಾತ್ ಪರಮಾತ್ಮ
ಹತ್ತು ಅವತಾರ ಭಗವಾನನೇ ಮುತ್ತಿನ ರೋಟಿ ಬೆಳಗುವಿನ ಬಾಳು ಬೆಳಗಿಸೋ ದೇವನೇ ಭಕ್ತರು ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನ ರೋಟಿ ಬೆಳಗುವಿನ ಬಾಳು ಬೆಳಗಿಸೋ ದೇವನೇ ಭಕ್ತರು ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ
ತಂದೆ ಮಾರ್ತರಾಯ, ನಿನ್ನನ್ನು ನಾನು ಎಷ್ಟು ಕೊಂಡಾಡಿದ್ರು ಕಡಿಮೆನೆ ತಂದೆ, ಕಡಿಮೆನೆ. ಈ ಬಡವರ ಬಾಳಿಗೆ ಬೆಳಕಾಗಿ ಈ ಬಡವರಿಗೆ ಬಂದ ಕಷ್ಟವನ್ನು ದೂರ ಮಾಡು ತಂದೆ, ದೂರ ಮಾಡು. ದಿನನಿತ್ಯ ಈ ರೈತನಾಗಿ, ಈ ಭೂಮಿ ತಾಯಿ ಮಗನಾಗಿ ದಿನನಿತ್ಯ ನನ್ನ ಪತಿ ದೇವರು ಕಷ್ಟಪಡ್ತಾ ಇದ್ದಾರೆ. ಈ ಭೂಮಿ ತಾಯಿಗೆ ದುಡಿದು ಬೆವರು ಸುರಿತಾ ಇದ್ದಾರೆ. ಈ ಬಡವರ ಕಷ್ಟ ಕಣ್ತರದು ನೋಡಿ ಈ ಬಡತನ ನಮ್ಮ ಭೂತವನ್ನು ಹೊಡೆದೋಡಿಸು ದೇವ, ಹೊಡೆದೋಡಿಸು. ಈ ರೈತರು ನಿನ್ನ ಮೇಲೆ ಉಸಿರಿಟ್ಟು ಉಸಿರಾಗಿ ರೈತರ ಎಣಿಸಿಕೊಂಡು ಈ ಸಮಾಜದಲ್ಲಿ ನನ್ನ ಪತಿ ದೇವರ ಬದುಕ್ತಾ ಇದ್ದಾನೆ. ಈ ರೈತರನ್ನು ಕೈ ಬಿಡದೆ ಈ ರೈತರನ್ನು ಉದ್ಧರಿಸುವ ವಾರ ನಿನ್ನನ್ನೇ ಕೂಡಿದೆ ದೇವ, ನಿನ್ನನ್ನೇ ಕೂಡಿದೆ. ಸೀತಾ, ಏನಿದೆಲ್ಲ ಇವು ಹೂವು ಬಾಳೆಗಳ ಸಂಭ್ರಮ? ರೀ ಬನ್ರಿ ರೀ, ಇವತ್ತು ವಿಜಯದಶಮಿ ಅಲ್ವಾ, ಅದಕ್ಕೆ ಈ ಪೂಜೆವ ಸಂಭ್ರಮ ಮಾಡಿ ವಿಜಯದಶಮಿಯನ್ನು ಆಚರಿಸ್ತಾ ಇದ್ದೆ. ಅಷ್ಟೇ ಅಲ್ಲದೆ ಈ ಮಾರುತರಾಯ ದ್ಯಾಮವ್ವ ಜಾತ್ರೆ ಅಲ್ವಾ, ಆ ದೇವಿಗೆ ನಿವಾದಿ ಮಾಡಿ ಆ ದೇವರ ಪೂಜೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ. ಬನ್ರಿ, ನೀವು ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊ ಬನ್ನಿ ಸ್ವಾಮಿ. ಅಮ್ಮ ಉಮಾತಾಯಿ, ಪರಮೇಶ್ವರ ಪ್ರೇಸತಿಯೇ, ಗತ ವೈಭವದ ಕಾಲಮಣಕ್ಕೆ ತಕ್ಕಂತೆ ಚಂಡಮಣ್ಣು ಸಂಹರಿಸಿ ಚಾಮುಂಡಿಯಾದಿ, ರಕ್ತ ಬಿಜಾಸರನ್ನು ಸಂಹರಿಸಿ ರಕ್ತಾಯನಿಯಾದಿ, ತಾರಕಾಸುರನ ವಧೆ ನಿನ್ನಿಂದಲ್ಲದೆ ನಿನ್ನ ಮಗ ಸಣ್ಮುಖನ ಕೈಯಲ್ಲಿದ್ದರು. ಅವನ ಕೈಯಲ್ಲಿ ಶೂಲವಾಗಿ ಆ ರಾಕ್ಷಸನ ಕೊಂದ ಈ ನಿನ್ನ ವರ್ಣಿ ಏನೆಂದು ವರ್ಣಿಸ ತಾಯಿ, ಏನೆಂದು ವರ್ಣಿಸಲಿ? ಇದು ನಿಂದು ನಿನ್ನ ನವರಾತ್ರಿಯಲ್ಲಿ ನಡೆದ ಯುಸ್ತೋದ ದಿನ. ಈ ಹಳ್ಳಿ ರೈತನ ವಿಶೇಷ ನಮಸ್ಕಾರಗಳು ನಿನಗೆ. ರೀ, ಇದೇನ್ರಿ ಇದು? ಈ ತಾಯಿ ಬೆಳೆ ಇಷ್ಟೊಂದು ವಿಶೇಷ ನಮಸ್ಕಾರಗಳು? ಹೌದು ಸೀತಾ, ಹದಕ್ಕೆ ತಕ್ಕಂತೆ ಮಳೆಯಾಗಿ ಬೆಳೆ ಬಂದು ಆ ಮಾಲನ್ನು ಮಾರಿ ಆಗಬೇಕೆಂಬ ಅವನ ಕನಸು ಮಣ್ಣು ಮಾಡುತ್ತಿರುವ ಈಗಿನ ರಾಕ್ಷಸರ ಸಂಹಾರ ಯಾವಾಗ ಅಂತ ನನ್ನ ಮನಸ್ಸು ಮಂಗವಾಗಿ ಕಾಡ ಹತ್ತಿದೆ. ಎಲ್ಲಿ ಹೋದರು ಲಂಚ ಲಂಚ ಎಂದ ಕೇಳುವ ಆ ರಾಕ್ಷಸರ ಸಂಹಾರ ಯಾವಾಗ? ಎಲ್ಲಿ ಹೋದರು ಜಾತಿ ಜಾತಿ ಅಂತ ಕೇಳುವ ಆ ರಾಕ್ಷಸರ ಸಂಹಾರ ಯಾವಾಗ? ಮಳಿ ಬೆಳಿ ಚಳಿ ಅನ್ನದೆ ಹೊಲವನ್ನು ಉತ್ತಿ ಬಿತ್ತಿ ಬೆಳೆದು ಚಸರಾದ ಕೈಯಿಂದ ಹಸೆಮಣಿ ಏರಿದವರ ಹತ್ತಿರ ಹೋದರೆ ನಿನ್ನ ಕೈಯ ಹೊಲಸಾಗಿದೆ, ನಿನಗೆ ಅಕ್ಷತೆಗೆ ಅವಕಾಶ ಇಲ್ಲ ಎಂದು ಹೇಳುವ ಹೊಲಸು ಮಡಿವಂತರ ಸಂಹಾರ ಯಾವಾಗಂತ ನನಗೆ ಸಂಕಟವಾಗುತ್ತಿದೆ ಸೀತಾ, ನನಗೆ ಸಂಕಟವಾಗುತ್ತಿದೆ. ಅಂದ್ರೆ ಏನ್ರಿ, ಕೈ ಕೆಸರಾದ್ರೆ ಬಾಯಿ ಮೊಸರು ಎನ್ನುವ ಅರ್ಥ ಗೊತ್ತಿಲ್ಲದ ಅವ್ಯಕ್ಗಳು ಇದ್ದಾರೇನ್ರಿ ಈ ಜಗದಲ್ಲಿ? ಇನ್ನು ಇದ್ದಾರೆ ಅಂತ ಕೇಳ್ತೀಯಲ್ಲ ಸೀತಾ, ಹೆಜ್ಜೆ ಹೆಜ್ಜೆಗೂ ಲಜ್ಜೆಕೋರರಾಗಿ ಹೆಜ್ಜೆ ಕಟ್ಟಿಕೊಂಡು ತಿರುಗುತ್ತಿದ್ದಾರೆ ಈ ಜಗದಲ್ಲಿ. ಅಂತ ದರೋಡಿ ರಾಮರಾಜ್ಯದ ಮಹಾತ್ಮ ಗಾಂಧಿಯವರ ಕನಸು ನನಸು ಮಾಡದೆ ದಿನಕ್ಕೊಂದು ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಅಧರ್ಮದ ತಳಪಾಯ ಹಾಕಿ ಸರ್ಕಾರಿ ಆಸ್ತಿಗಳೆಲ್ಲ ನನ್ನದೇ ಎಂದು ಬಿಗಿ ಬಡವರ ಹೆಣದ ರಾಶಿಯ ಮೇಲೆ ಪಾಪದ ಮಾಲು ಕಟ್ಟಿ ರಕ್ತ ಸಿಂಹಾಸನದ ಮೇಲೆ ಕುಳಿತು ನಗುತ್ತಿರುವ ಬೆಟ್ಟಪ್ಪನಂತವರು ಇನ್ನು ತುಂಬಿದ್ದಾರೆ ಈ ಜಗದಲ್ಲಿ. ಅಂತ ದರೋಡೆಕಾರರನ್ನು ಮಚ್ಚೆಯಿಂದ ಮಾತನಾಡಿಸಿ ಸ್ವಚ್ಛ ಭಾರತ ನಿರ್ಮಾಣ ಮಾಡಲಿಕ್ಕೆ ಹೋದರೆ ಎಲ್ಲಿದೆ ಹಳ್ಳಿ ರೈತರಿಗೆ ಸ್ವಾತಂತ್ರ್ಯ? ರೀ, ಅದು ನಿಮ್ಮಂತ ವೀರ ಪುರುಷನ ತೋಳಿನಲ್ಲಿ ಅಡಗಿದ್ದೀರಿ. ಎಲ್ಲ ರೈತರು ಒಗ್ಗಟ್ಟಾಗಿ ಕೂಡಿ ರೈತರನ್ನೇ ರಾಷ್ಟ್ರದ ಸಂಪತ್ತು ಅಂತ ಕೂಗಿ ನಿಂತರೆ ಆ ಶಕ್ತಿಯಲ್ಲಿ ಅಡಿಗೆ ಹೋಗುತ್ತೀರಿ ಅವರ ಅಹಂಕಾರ. ಹೌದು ಸೀತಾ, ಹೌದು. ಒಕ್ಕಟ್ಟಿ ಬೆಕ್ಕಟ್ಟಿ ಎಂಬಂತೆ ರೈತನರು ಒಂದಾಗಿ ಆ ನರಗೊಂದು ಬಂಡಾಯದಂತೆ ಸಿಡಿದೆದ್ದು ನಿಂತರೆ ಉಳಿಯಾಗಿ ಹೋಗುವುದು ಅವರ ಶರೀರ. ಮೊದಲು ಈ ಹೋರಾಟಕ್ಕೆ ಇಂದಿನಿಂದ ನಾನೇ ಸಿದ್ಧನಾಗಿ ನಿಲ್ಲುವೆ. ರೀ, ಇರ್ಲಿ ಬಿಡ್ರಿ ನನ್ನ ಪತಿ ದೇವರೇ, ಹೊಲದಲ್ಲಿ ಕೆಲಸ ಮಾಡಿ ತುಂಬಾ ದನದಿದ್ದೀರಾ. ಮೊದಲು ಕೈ ಕಾಲು ಮಗಳು ತಕೊಂಡು ನಿಮ್ಮ ಶರೀರಕ್ಕೆ ನೀರು ಹಾಕ್ರಿ. ನಿಜ ಸೀತಾ, ಬಿಡದೆ ಸುರಿಯುತ್ತಿರುವ ಮಳೆಯ ಆರ್ಭಾಟಕ್ಕೆ ಭೂಮಿಯೆಲ್ಲ ಕಸವಾಗಿತ್ತು. ಅದನ್ನು ಹಸನ ಮಾಡಬೇಕಾದರೆ ಎತ್ತುಗಳಿಗೆ ಎಡೆ ಕೂಡ ಭಾರವಾಗಿ ಬಿಟ್ಟಿದೆ.
ಸೀತಾ, ಈ ವರ್ಷದ ಬೆಳೆ ಮನಸ್ಸಿಗೆ ಆನಂದ ತಂದಿದೆ. ಬಾ ಬಾ, ಈ ಅಕ್ಕರೆಯ ನಾಡಿನಲ್ಲಿ ಕಬ್ಬು ಜೋಳ ಈರುಳ್ಳಿ ಬೆಳೆ ನೋಡಿದರೆ ಈ ರೈತ ಮಾಡಿದ ಸಾಲ ಈ ತಲೆ ತೀರುವುದರಲ್ಲಿ ಸಂದೇಹವಿಲ್ಲ. ಸತ್ಯ ಸ್ವಾಮಿ, ಈ ನಿಮ್ಮ ಮಾತು. ಅದಕ್ಕಂತಲೇ ಡಿ.ಆರ್. ಪೂಜೆ ಕವಿಗಳು ಒಂದು ನಾಟಕ ಬರೆದಿದ್ದಾರೆ, ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತ. ಧನ್ಯ ಸೀತಾ, ಧನ್ಯ. ಈ ರೈತನ ಉಸಿರು ನಾಡಿನ ಉಸಿರಾಗಿ ಈ ಜಗದ ಜನರಿಗೆ ಸಕ್ಕರೆಯಾದರೆ ಅದೇ ಸಂತೋಷ. ಈ ಅಕ್ಕರೆಯ ನಾಡಿನಲ್ಲಿ ಹಾಲು ಸಕ್ಕರೆ ಬೆರೆತಿಂತ ನಾವು ಅಕ್ಕರೆಯಿಂದ ಕೂಡಿ ಹಾಡಿರುವ ಬಾರೆ ಚಲುವೆ. ಏನ್ರಿ ಇದು, ಇಂಥ ಸಮಯದಲ್ಲಿ ನಿಮಗೆ ಹಾಡಿನ ಚಿಂತಿನ? ಕವಿ ಆದವರಿಗೆ ಕತ್ತಲೆ ಬೆಳಕಾಗಿ ಕಾಣುವಂತೆ ಸಂಗೀತಕ್ಕೆ ಸಮಯವಿಲ್ಲ. ಸಂಗೀತ ಸುದೆ ಹರಿಸಿ ಅಂದ ಮಕ್ಕಳಿಗೆ ತಂದೆಯಾಗಿ ಅಂದು ಅಪ್ಪಟ ವಿದ್ಯಾದಾನ ಮಾಡಿದ ಗುರು ಪುಟ್ಟರಾಜ ಅಪ್ಪಣೆಗೆ ಹಗಲು ಇರಳು ಎಂಬ ಸಮಯವಿತ್ತೆ. ಅಂದು ಆ ತಂದೆಯೇ ಅಂದ ಮಕ್ಕಳಿಗೆ ತಂದೆಯಾಗಿ ಸಂಗೀತ ಸಾಹಿತ್ಯ ಕೊಡದಿದ್ದರೆ ಎಂದಿಗೆ ಅವರ ಸ್ಥಿತಿ ಚಿಂತಾಜನಕವಾಗುತ್ತಿತ್ತು. ಅಂತ ಅಂದ ಅಪ್ಪನಿಗೆ ಸಮಯ ಇಲ್ಲದಿರುವಾಗ ಜಗತ್ತಿಗೆ ಅನ್ನ ಹಾಕಲು ದುಡಿಯುವ ಸಮಯದ ಪರಿವಾರ ನನಗೂ ಇಲ್ಲ. ಬಾ ಸೀತಾ, ಬಾ. ಆಗ್ಲಿ ಪತಿ ದೇವರೇ, ನಿಮ್ಮನ್ನು ಹೀಗೆ ಮಾತನಾಡ್ತಾ ಬಿಟ್ಟರೆ ಕವಿಯನ್ನೇ ಮೀರಿಸ್ಬಿಡ್ತೀರಾ? ನಿಮ್ಮ ಇಷ್ಟದಂತೆ ಆಗಲ್ರಿ. ಚಲುವೆ ಬಳಿ ಬಂದು ಸಿಹಿ ಮುತ್ತು ನೀರು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸ್ನೇಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸ್ನೇಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸ್ನೇಹಕ್ಕೆ.
ಅಂತ ಪರ್ತಾರ ತಡೆಹಿಡಿರಿ. ಹೌದು ಸೀತಾ, ಮಣ್ಣೆ ಖರೀದಿ ಮಾಡಂತ ಹೊಲಕ್ಕೆ ನೇಗಿಲು ಹೂಡಿ ಮದು ಮಾಡಿ ಹೋಗಿದ್ದಾನೆ. ಅವನ ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡೋಣ. ರೀ ಅಲ್ಲಿ ನೋಡ್ರಿ, ನೆನೆ ಅಷ್ಟಲಿ ನನ್ನ ಮೈನ ಬಂದೇ ಬಿಟ್ಟ. ಅಣ್ಣ, ಅತ್ತಿಗೆ, ಏನಿದು ಈ ನಿಮ್ಮಿಬ್ಬರ ಸಂತೋಷ? ತಮ್ಮ, ನೇಗಿಲು ಹೂಡಿ ಮೊದಲು ಮಾಡಿ ಬಂದೆಯಾ? ಹೌದಣ್ಣ, ಇದೀಗ ತಾನೇ ಮುಗಿಸಿಕೊಂಡು ಬಂದೆ. ಇದೇನು ಸಹೋದರ, ಕೈಯಲ್ಲಿ ಬೇಳೆಯ ನೇಗಿಲು ಹಿಡಿದು ಹಸುರು ಶಾಲಿನಿಂದ ಬಂದಿಯಲ್ಲ, ಏನಿದು ಸಮಾಚಾರ? ಅಣ್ಣ, ಇದರದೊಂದು ವಿಚಿತ್ರ ಕಥೆ ಆಯಿತಣ್ಣ. ಸೂರ್ಯೋದಯಕ್ಕೆ ಸರಿಯಾಗಿ ಅನ್ನ ಮೊಸರು ನೈವೇದ್ಯ ಮಾಡಿ ತಾಯಿಗೆ ಶರಣೆಂದು ಒಂದು ತಿರು ನೇಗಿಲ ಹೊಡೆಯಬೇಕಾದ್ರೆ ನೇಗಿಲ ಮುಂದಕ್ಕೆ ತಾಕಿ ಒಂದು ಹಂಡೆ ಹತ್ತಿತಣ್ಣ. ಅದನ್ನು ತೆಗೆದು ನೋಡಿದರೆ ಅದರ ತುಂಬೆಲ್ಲ ಬಳ್ಳಿ ಬಂಗಾರದ ನಾಣ್ಯಗಳೇ ತುಂಬಿದ್ದವು. ಅದನ್ನು ನೋಡಿ ನನಗೆ ತುಂಬಾ ಗಾಬರಿ ಆಯ್ತಣ್ಣ. ಮೈದನ, ಈಗ ಹಂಡೆ ಎಲ್ಲಿದೆಯಪ್ಪ? ಅತ್ತಿಗೆ, ಈ ಮಣ್ಣಿನ ಕಾಯ ಮಣ್ಣಿಗೆ ಎಂಬಂತೆ ಅದನ್ನು ಅದರ ಸ್ಥಳಕ್ಕೆ ತೆಗೆದುಕೊಂಡು ಹೋದೆ. ಅದರ ಸ್ಥಳ ಎಂದರೆ ಎಲ್ಲಿ ಸಹೋದರ? ನನಗೆ ಒಂದು ಅರ್ಥವಾಗುತ್ತಿಲ್ಲ. ಅದೇ ಅಣ್ಣ, ನಮಗೆ ಹೊಲ ಮಾರಿದ್ದು ಈ ಹಂಡೆಯನಲ್ಲ, ಹೊಲ ಮಾತ್ರ. ಅದಕ್ಕೆ ಆ ಧರ್ಮವಂತನಾದ ಪಕ್ಕದ ಊರಿನ ರಾಜಪ್ಪ ಕೊಚ್ಚೇರಿ ಅವರ ಮನೆಗೆ ತೆಗೆದುಕೊಂಡು ಹೋದೆ. ಅಯ್ಯೋ ಶಿವ ಶಿವ, ಏನೆಂದು ನಾವು ಹೇಳಿದನಪ್ಪ ಧರ್ಮವಂತ? ಆ ಧರ್ಮವಂತ ಅದನ್ನು ತೆಗೆದುಕೊಳ್ಳಲಿಲ್ಲಣ್ಣ. ಯಾಕಂದ್ರೆ ನಾ ನಿಮಗೆ ಹೊಲ ಮಾರಿದ್ದೇನೆಂದರೆ ಅದರಲ್ಲಿರುವಂತ ಎಲ್ಲ ವಸ್ತುಗಳು ನಿಮ್ಮ ಸೊತ್ತು ಅಂದನು. ಅದಕ್ಕೆ ನಾನು ಕೂಡ ಒಪ್ಪದೆ, ನಾನು ನಿನ್ನ ಹೊಲ ಮಾತ್ರ ಖರೀದಿ ಮಾಡಿದ್ದೇನೆ, ವಿನಃ ಅದರಲ್ಲಿರುವ ಈ ಹಂಡೇನಲ್ಲ ಅಂತ ಹೇಳಿ ಜೋರಾಗಿ ಹೇಳಿ ಬಂದೇನಣ್ಣ. ಮುಂದೆ ಏನು ಸಾಯ್ತಪ್ಪ ಸಹೋದರ? ಈ ನಮ್ಮಿಬ್ಬರ ವಾದ ಈ ವಾದವು ಅಲ್ಲೇ ಕೃಷಿ ಮೇಳ ಉದ್ಘಾಟನೆಗೆಂದು ಆಗಮಿಸಿದ ನಮ್ಮ ಈ ಯಲ್ಲಾಲಿಂಗ ಮಠದ ಶ್ರೀಗಳು ಹಾಗೂ ನಮ್ಮ MLAಗಳಾದ GT ಪಾಟೀಲ್ ಸಾಹೇಬರ ಕಡೆಗೆ ಹೋಯಿತು. ಅವರು ಈ ನಮ್ಮಿಬ್ಬರ ವಿಚಾರವನ್ನು ವಿಚಾರಿಸಿ ಅಲ್ಲೇ ಇದ್ದ DCಗಳಿಗೆ ಆ ಹಂಡೆಯನ್ನು ಒಪ್ಪಿಸಿ ಈ ರೈತನನ್ನು ನೋಡಿ ನಕ್ಕು ನಲಿದಾಡಿ ಈ ರೈತನ ಸತ್ಯವನ್ನು ಅರ್ಥ ಮಾಡಿಕೊಂಡು ಅದೇ ವೇದಿಕೆಯಲ್ಲಿ ಹಾಡಿ ಹೊಗಳಿ ಈ ರೈತರ ಸಂಕೇತವಾದ ಈ ಬೆಳ್ಳಿಯ ನೇಗಿಲು ಹಾಗೂ ಈ ಹಸಿರು ಶಾಲನ್ನು ಕೊಟ್ಟು ಒಂದು ಮಾತು ಹೇಳಿದರನ್ನ. ಅದು ಏನಂತ ಬೇಗ ಹೇಳು ಸಹೋದರ. ಕೇಳು ಬಜರಂಗಿ, ಸತ್ಯವೇ ನನ್ನ ಉಸಿರೆಂದು ನಿತ್ಯ ಸಾಧಿಸುವ ನೀನು ಮುಂದೊಂದು ದಿನ ಇದೇ ಸರ್ಕಾರಿ ಅಧಿಕಾರಿಗಳ ಎದುರಿಗೆ ಹಳ್ಳಿಯ ಹುಡುಗ ಬೆಳ್ಳಿಯ ಕಡಗ ಎಂಬ ಬಿರುದು ಪಡೆಯುವುದು ಸಂದೇಹವೇ ಇಲ್ಲ ಎಂದು ಆಶೀರ್ವದಿಸಿದರನ್ನ. ಸತ್ಯವಂತನಾಗಿ ಆ ಬಜರಂಗ ದಯದಿಂದ ನೀ ನನ್ನ ತಮ್ಮನಾಗಿ ಜನಿಸಿ ಬಂದದ್ದಕ್ಕೂ ನನ್ನ ಜನ್ಮವು ಸಾರ್ಥಕವಾಯಿತು. ತಮ್ಮ, ನೀನು ಈ ನಿನ್ನ ವರ್ಣನೆ ಏನೆಂದು ಕೊಂಡಾಡಿ ಹೇಳಲಿ? ಅದನ್ನು ಆ ಶ್ರೀಗಳೇ ವರ್ಣಿಸಿ ಬಿಟ್ಟರನ್ನ. ನಿಜವಾದ ಸಂಪತ್ತು ಹಣವಲ್ಲ, ಈ ಹೃದಯ ಸಂಪತ್ತು ನಿಜವಾದ ಸಂಪತ್ತು. ಆಸೆ ಇಲ್ಲದ ಹಕ್ಕಿ ಪಕ್ಷಿಗಳಂತೆ ಸದಾ ಹಾರಾಡಿ ಆನಂದ ಅನುಭವಿಸುವುದೇ ನಿಜವಾದ ಆನಂದ. ಗುಡಿ ನೋಡುವುದಿಲ್ಲ, ದೇವರು ಮಾತನಾಡುವುದಿಲ್ಲ, ಈ ಆತ್ಮ ಶರೀರ ಮಾತ್ರ ಮಾತನಾಡುತ್ತದೆ. ಆದರೂ ಆ ದೇವರೇ ದೊಡ್ಡವನು. ಯಾಕಂದ್ರೆ ಈ ಭೂಮಂಡಲವನ್ನು ಸುತ್ತಲೂ ಕಾಲು ಕೊಟ್ಟಿದ್ದಾನೆ. 100 ವರ್ಷಗಳ ಕಾಲ ದುಡಿಯಲು ಈ ಕೈಗಳಿಗೆ ಶಕ್ತಿ ಕೊಟ್ಟಿದ್ದಾನೆ. ಮಾತನಾಡಲು ಬಾಯಿ ಕೊಟ್ಟಿದ್ದಾನೆ. ಇದೆಲ್ಲವನ್ನು ದಯಪಾಲಿಸಿದ ದೇವರೇ ದೊಡ್ಡವನು.
ನಾವೆಲ್ಲ ಅವನ ಆರಾಧಕರು. ನಿಜವಾದ ಅನ್ನ ನೀಡುವವನೇ ಸಾಹುಕಾರನೆಂದು ಆಶೀರ್ವಾದ ಮಾಡಿದರನ್ನ. ಮೈದನ ಅಂತ ಶ್ರೀಗಳು ಎದುರಲ್ಲಿ ಈ ನಿನ್ನ ಸತ್ಯದ ಕೀರ್ತಿ ಆಕಾಶದೆಸ್ತ ಹಾರಾಡ್ಬೇಕು ಅನ್ನೋದೇ ನನ್ನ ಆಸೆ ಮೈದನ. ಅತ್ತಿಗೆ ಅದೆಲ್ಲ ನಿಮ್ಮ ಕೈ ತುತ್ತಿನ ಆಶೀರ್ವಾದದ ಕಾರಣವಮ್ಮ. ಎಂಥ ಅದ್ಭುತ ಶಕ್ತಿ ನಿನ್ನಲ್ಲಿ ಬೆಳೆಯಬೇಕಾದರೆ ಅದು ತುಳಸಿಗಿರಿ ಮಾರುವತಿಯ ಆಶೀರ್ವಾದ ಕಣು. ನೀನು ಆ ಮಾರುವತಿಯ ವರಪ್ರಸಾದ. ಅಷ್ಟೇ ಅಲ್ಲ, ಆ ವೀರಬಸರಂಗಿ ತಮ್ಮ, ನೀನು ವೀರಬಸರಂಗಿ. ಅದಕ್ಕಾಗಿ ನೀ ನನಗೊಂದು ಮಾತು ನಡೆಸಿಕೊಡ್ಲೇಬೇಕು. ಅಣ್ಣ, ಸತ್ಯವಾಗಿ ದೇವರ ಮೇಲೆ ಆಣಿ ಮಾಡಿ ಹೇಳುತ್ತೇನೆ, ಬೀಸುವ ಗಾಳಿ ಮೇಲೆ ಆಣಿ ಮಾಡುತ್ತೇನೆ. ಒಂದೇ ಕಣ್ಣ 100 ಮಾತುಗಳನ್ನು ಹೇಳು, ನೆನೆಸಿಕೊಡುತ್ತೇನೆ. ಭಾರತೀಯರಾದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ನಡೆದು ನೆಲ ಜಲ ಬಂದಾಗ ಪಾವಿತ್ರತೆ ಕಾಪಾಡಬೇಕು. ಪರಸ್ತ್ರೀ ಹಣ್ಣನ್ನು ಕಣ್ಣೆತ್ತಿ ನೋಡದೆ ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ತೆರೆಬಾಗಿ ಅನ್ಯಾಯದ ವಿರುದ್ಧ ಸಿಡಿದೆದ್ದು ಮಣ್ಣಿನಲ್ಲಿ ಚಿನ್ನ ತೆಗೆಯುವ ಮಣ್ಣಿನ ಮಗನಾಗಿ ಬಾಳಬೇಕು. ಇದೇ ನನ್ನ ಆಸೆ. ಯಾವ ದೊಡ್ಡ ಮಾತನ್ನ, ಇದು ಯಾವ ದೊಡ್ಡ ಮಾತು? ಜೈ ಜವಾನ್ ಜೈ ಕಿಸಾನ್ ಎಂಬ ಮೂಲ ಮಂತ್ರ ಮುನ್ನಡೆದು ನೆಲ ಜಲದ ವಿಷಯಕ್ಕೆ ನನ್ನ ಪ್ರಾಣವನ್ನೇ ಒತ್ತೆ ಇಡುತ್ತೇನೆ. ಕಾಮಿನಿ ಕಾಂಚಿನಿ ನನ್ನ ಕಾಲ ಕೆಳಗೆ ತುಳಿಯುತ್ತೇನೆ. ಪರಸ್ತ್ರೀ ಹೆಣ್ಣನ್ನು ನನ್ನ ತಾಯಿಯಂತೆ ನೋಡುತ್ತೇನೆ. ಸತ್ಯಕ್ಕೆ, ಧರ್ಮಕ್ಕೆ ತಲೆಬಾಗುತ್ತೇನೆ. ವಿನಾ ಅನ್ಯಾಯಕ್ಕೆ ಅಂದು ತಲೆಬಾಗಲಾರೆ. ಆದರೆ ಎಂಬ ಅರ್ಥ ಮಾತಕ್ಕೆ ಸಹೋದರ ಹೇಳಣ್ಣ ಈ ಮಾತಿನ ಮರ್ಮವನ್ನು. ಅನ್ಯಾಯವೇ ನನ್ನ ಉಸಿರಿ ಎಂದು ತಲೆ ಎತ್ತಿ ಬರುವ ಬರ್ತಡೆ ಎಣ್ಣೆ ತೆಗೆಯುತ್ತೇನೆ. ಪರದನ ಪರಸ್ತ್ರೀ ಹೆಣ್ಣನ್ನು ಕಾಳಸಂತೆ ಮಾಡಿ ರೈತರಿಗೆ ಮೋಸ ಮಾಡುವವರ ರುಂಡವನ್ನೇ ತೆಗೆಯುತ್ತೇನೆ. ಇದು ಈ ನಿನ್ನ ಪಾದದಾನಿಯಾಗಿಯೂ ಸತ್ಯ. ಮತ್ತು ಈ ಪವಿತ್ರವಾದ ಮಣ್ಣಿನ ಮೇಲಾಣೆ ಮಾಡಿ ಹೇಳುತ್ತೇನೆ. ಮೆಚ್ಚಿದ ಸಹೋದರ, ಈ ನಿನ್ನ ನೆಚ್ಚಳವಾದ ಮಾತಿಗೆ ಈ ಎಲ್ಲ ಜನರು ಬೆಚ್ಚಿ ಬೀಳುವಂತೆ ನನ್ನನ್ನು ಬಿಗಿದಪ್ಪಿ ಅಕ್ಕರೆಯಿಂದ ಹಾಡುವ ನನ್ನಿಂದ ಹಸಿದಾಗ ಅನ್ನ, ದಣಿದಾಗ ನೀರು, ಕೊಡದಿದ್ದ ಮೇಲೆ ಚಂದವು ಚಂದವು. ಮನಸ್ಸಿದ್ದು ಪ್ರೀತಿ, ಕೈಗಿದ್ದು ಗಾನ, ಕೊಡದಿದ್ದ ಮೇಲೆ ಚಂದವು ಚಂದವು. ತಾಯಿ ತಂದ ಯಾವಿನ ಸಿಹಿ ಹಂಚಿಕೊಂಡು ತಿರುಗೈತೆ ಚಂದವು ಚಂದವು. ಹಸಿದಾಗ ಅನ್ನ, ದಣಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚೆಂದವು, ಏನ್ ಚೆಂದವು. ಮೈದ್ನ ರೀ ಬನ್ರಿ, ಅಡಿಗೆ ಮಾಡಿದ್ದೇನೆ. ಅಡಿಗೆ ತನಗಾಗುತ್ತೆ, ಎಲ್ಲರೂ ಸೇರಿ ಊಟ ಮಾಡೋಣ. ಸೀತಾ, ಹೊಟ್ಟೆ ಹಸಿವಾಗಿದೆ.
ನಡೆ ಮೊದಲ ತಮ್ಮನೆಯ ನೆದರ ತೆಗೆದು ಪ್ರಸಾದ ಬಡಿಸು. ಹೌದ್ರಿ, ನನ್ನ ಮೈದನಿಗೆ ನೆದರ್ ತೆಗಿಬೇಕಲ್ಲ. ಮೈದನ ಬಾರಪ್ಪ ಇಲ್ಲಿ. ಹಾದಿ ಕಣ್ಣು, ಬೀದಿ ಕಣ್ಣು, ಇಲ್ಲಿ ಕುಂತವ್ರ ಕಣ್ಣು, ನಿಂತವ್ರ ಕಣ್ಣು, ಈ ಊರು ಹುಡುಗಿಯರ ಕಣ್ಣು ನನ್ನ ಮೈದಿನ ಮೇಲೆ ಬೀರ್ಲಿಲ್ಲಪ್ಪ ರೀ. ನಿಮ್ಮ ತಮ್ಮನಿಗೆ ದೃಷ್ಟಿ ಈಗಾರು ಹೋಯ್ತು. ಬನ್ನಿ ಊಟ ಮಾಡೋಣ್ರಿ. ನಾನು ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನ ರಾವಣ ಬೆಟ್ಟಪ್ಪನ ಸಂಪತ್ತನ್ನು ಗಟ್ಟಿಯಾಗಿ ಕಟ್ಟಿ ಹಾಕಬೇಕೆಂದು ದಿಟ್ಟತನದಿಂದ ಅವನ ಸ್ನೇಹ ಬೇಯಿಸಬೇಕಾದರೆ ಪಟ್ಟದ ರಾಣಿ ಅಂತಿರುವ ಆ ಕಾವೇರಿ ಅಂತ ಹಾಡುವಾಯ್ತಲ್ಲ ನನ್ನ ಮನಸ್ಸೇ
ಸೌಂದರ್ಯ ಏನವಳ ಹಾವಭಾವ ಭಂಗಿ ಭಂಗಿಗಳನ್ನದಕ್ಕೆ ಕರಿನಾಗರ ಗೆಡೆ ಎತ್ತಿ ಆಡುವಂತಿದೆ ಆ ಕಾವೇರಿಯ ನಡೆದೆ ಅವಳಿಟ್ಟ ಹೆಜ್ಜೆ ಗೆಜ್ಜೆನಾದ ನನ್ನ ಹೃದಯದ ಆಕಾಶದಲ್ಲಿ ಮನೆ ಮಾಡಿ ನಿಂತಿದೆ ಏ ಕಾವೇರಿ ಸಿರಿ ಸೌಂದರ್ಯದ ಸಖಿಯಾಗಿರುವ ನೀನು ಮುಂದೆ ಈ ಮುನಿರತ್ನನ ಸತಿಯಾಗಬೇಕಾದರೆ ನಾಳೆ ಬೆಳಗಿನ ಜಾವ ಅವಳನ್ನು ಕಾಣಲೇಬೇಕು ಸಿರಿ ಸೌಂದರ್ಯದ ಆದ ಕಾವೇರಿ ಇದೇ ಬಯಕೆಯಲ್ಲಿ ಬಾಯಿ ತೆರೆದು ಕುಳಿತಿರುವ ಬೆಟ್ಟಪ್ಪನ ಕಣ್ಣಿಗೆ ಮಣ್ಣೆರಚಿ ನನ್ನ ಸ್ನೇಹದ ಸರಪಳಿ ಬಿಗಿದು ಬೆಟ್ಟದೆತ್ತರ ಬೆಳೆದು ನಿಂತಿರುವ ಅವನ ಸಂಪತ್ತನ್ನು ಕಟ್ಟಿ ಕಬಳಿಸಿ ಈ ನಾಡಿನ ದಿಟ್ಟ ಮಹಾರಾಜನಾಗಿ ನಾನು ಮೆರೆದಿದ್ದರೆ ನನ್ನ ಹೆಸರು ತ್ರಿಲೋಕ್ ಮುನಿರತ್ನನೇ ನಹಿ ನಾನು ಶ್ರೀಮಂತನಾಗಬೇಕಾದರೆ ಬೆಟ್ಟಪ್ಪನನ್ನು ಸಂಹಾರ ಮಾಡಿ ಅವನ ಆಸ್ತಿಯನ್ನು ನನ್ನ ಕೈವಶದಲ್ಲಿಟ್ಟುಕೊಂಡು ಆ ಬಜರಂಗಿಯ ಮಡದಿಯನ್ನು ನನ್ನ ಮಡದಿಯಾಗಿ ಈ ನಾಡಿನ ದಿಟ್ಟ ಮಹಾರಾಜನಾಗದಿದ್ದರೆ मेरा नाम के मुनिरत्ने नहीं
ಪತ್ನಿ ಸೀತೆಯನ್ನು ರಾವಣ ಅಪಹರಿಸಿದ ಹಾಗೆ ನಾನು ಅಪಹರಿಸಿ ಅವಳ ಶೀಲ ತಿನ್ನದೆ ಬಿಡಲಾರೆ. ಇದು ದಿಸ್ ಈಸ್ ಮೈ ಚಾಲೆಂಜ್.